Hello everyone, welcome to Competitive Guy ಯೂಟ್ಯೂಬ್ ಚಾನಲ್. ಸೊ ಆರ್ ಪಿ ಐ ಅಸಿಸ್ಟೆಂಟ್ ಎಕ್ಸಾಮ್ ನಂದು ಹೇಗಾಯಿತು ಅಂತ ಹೇಳ್ತೀನಿ. ಬೇಸಿಕಲಿ ನನ್ನ ಶಿಫ್ಟ್ ಬಂದು ಮಧ್ಯಾಹ್ನ 1 ಗಂಟೆ ಇತ್ತು ಆ್ಯಂಡ್ ಇಟ್ ಈಸ್ ಇನ್ ಹುಬ್ಳಿ. ಆ್ಯಂಡ್ ಒಂದು ಹೇಳ್ಬೇಕಂದ್ರೆ ಐ ಥಿಂಕ್ ಇಟ್ ವಾಸ್ ಅ ವೆರಿ ಹಾರಿಬಲ್ ಡೇ ಫಾರ್ ಮೀ. ಯಾಕಂದರೆ ನನ್ನ ಬಯೋಮೆಟ್ರಿಕ್ ವರ್ಕ್ ಆಗ್ತಿದ್ದಿಲ್ಲ. ಸೊ ಐ ಯೂಸ್ ಟು ವೇಟ್ ಫಾರ್ ದೇರ್ ಅಂಟಿಲ್ ಎವ್ರಿ ಒನ್ ಶುಡ್ ಕಂಪ್ಲೀಟ್ ದೇರ್ ರಿಜಿಸ್ಟ್ರೇಷನ್. ಸೊ ಒಂದು 3 ಜನದ ವರ್ಕ್ ಆಗ್ತಿದ್ದಿಲ್ಲ. ಸೊ ವೇಟ್ ಮಾಡಬೇಕಾಯಿತು ಆ್ಯಂಡ್ ಅವರಿಬ್ಬರದ್ದು ಕೂಡ ವರ್ಕ್ ಆಯಿತು, ನಂದು ಒಬ್ಬಂದೇ ವರ್ಕ್ ಆಗ್ತಿದ್ದಿಲ್ಲ. ಫೈನಲಿ ಐ ಥಿಂಕ್ ಇನ್ನು 10 ಮಿನಿಟ್ಸ್ ಇತ್ತು ಎಕ್ಸಾಮ್ಗೆ. ಫಾರ್ಚುನೇಟ್ಲಿ ಅದು ವರ್ಕ್ ಆಯಿತು. ಸೊ ದೆನ್ ಸ್ವಲ್ಪ ನರ್ವಸ್ ಆಗಿದೆ ನಾನು. ನರ್ವಸ್ ಮೀನ್ಸ್ ಗಾಡಿ ಸ್ವಲ್ಪ ರೆಸ್ಟ್ ತೊಗೊಂಡಿದ್ದಿಲ್ಲ ಏನಿಲ್ಲ. ಸೊ ಅದೇ ವರ್ಕ್ ಆಗುತ್ತೆ ಇಲ್ಲ ಅಂತ ಸ್ವಲ್ಪ ಭಯ ಇತ್ತು. ಸೊ ನರ್ವಸ್ ಇದ್ದಾಗ ಐ ಥಿಂಕ್ ಐ ಆಮ್ ಫಾಲೋವಿಂಗ್ ಲೈಕ್ ನಾನು ಎಸ್ ಎಸ್ ಸಿ ಓದಿರೋ ಕಾರಣ. ಸೊ ನನಗೆ ಪರ್ಮಾರ್ ಅಂತ ನಿಮಗೆ ಗೊತ್ತಿರ್ಬೋದು. ಐ ಥಿಂಕ್ ಯಾರಾದರೂ ಎಸ್ ಎಸ್ ಸಿ ಗೊತ್ತಿದ್ರೆ ಗೊತ್ತಿರುತ್ತೆ ಪರ್ಮಾರ್ ಸರ್ ಅಂತ. ಅವ್ರು ಸಫರ್ ಪರ್ಮಾರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಐ ಥಿಂಕ್ ಯು ಶುಡ್ ಫಾಲೋ ದಟ್. ಯಾಕಂದರೆ ಸ್ವಲ್ಪ ಎಕ್ಸಸೈಸ್ ಹೇಳ್ತಾರೆ ಅವರು. ಅಂದರೆ ನರ್ವಸ್ ಏನಾದರೂ ಆದರೆ ಎಕ್ಸಾಮ್ ಹಾಲಲ್ಲಿ ಏನು ಮಾಡಬೇಕಂತ. ಸೊ ಐ ಟೆನ್ ದೋಸ್ ಎಕ್ಸಸೈಸ್ ಇನ್ 2 minutes ಆ್ಯಂಡ್ ಇಮಿಡಿಯೇಟ್ಲಿ ಏನಂದರೆ ಆ್ಯಂಗ್ಸೈಟಿ ಕಡಿಮೆ ಆಗಿಬಿಡುತ್ತೆ ನಿಮ್ಮದು. ಸೊ ದಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಮಿ. ಆ್ಯಂಡ್ ಎಕ್ಸಾಮ್ಗೆ ಬರೋದಾದರೆ ಆಯಿತು, ಇನ್ನೂ ಜಸ್ಟ್ 5 minutes ಇತ್ತು. ಎಲ್ಲ ಫಾಸ್ಟ್ ಪೇಸ್ಟಲ್ಲಿ ನಂದು ಏನಂದರೆ ರಿಜಿಸ್ಟ್ರೇಷನು ಆಯಿತು. ಆಮೇಲೆ ನೆಕ್ಸ್ಟ್ ಅಟೆಂಡೆನ್ಸು ಕೊಟ್ಟೆ, ಎಲ್ಲ ಮುಗೀತು. ಇನ್ನೂ ಒಂದು 3 minutes ನಾನು ಆರಾಮ್ ಕೂಲಾಗಿದ್ದೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಗೆ. ಆ್ಯಂಡ್ ಫೈನಲಿ ರೀಸ್ನಿಂಗ್ ಓಪನ್ ಆಯಿತು. ರೀಸ್ನಿಂಗ್ ಓಪನ್ ಆದಾಗ ಐ ಥಿಂಕ್ ರೀಸ್ನಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ವಾಸ್ ಲೈಕ್ ಈಸಿ ಟು ಮಾಡರೇಟ್. ಐ ಫೀಲ್ ಸೊ ಈಸಿ ಟು ಮಾಡರೇಟ್ ಥರನೇ ಇತ್ತು. ಆ್ಯಂಡ್ ರೀಸ್ನಿಂಗಲ್ಲಿ ನೋಡಿ, ನಾನು ಮಷಿನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ಟೇ ನನಗೆ ಫಸ್ಟ್ ಓಪನ್ ಆಗಿತ್ತು. ಅದನ್ನು ನೋಡಿದೆ ನಾನು. ಐ ಥಿಂಕ್ ಸಾಲ್ವ್ ಮಾಡ್ಬೋದು, ಬಟ್ ಏನಂದರೆ ನಾನು ಸಾಲ್ವ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇಟ್ ಟೇಕ್ಸ್ ಅ ಟೈಮ್. ಯಾಕಂದರೆ ಅವಷ್ಟು ನಂಬರ್ಸ್ ಬರೀಬೇಕಿತ್ತು, ಟೈಮ್ ತೊಗೊತದ ಅಂತಂದೇಳಿ. ಯಾಕಂದರೆ ಭಾಳ ಮಾರ್ಕ್ ಬರೆದಾಗ ನಾನು ಅಬ್ಸರ್ವ್ ಮಾಡಿದ್ದೆ, ಟ್ರೈ ಮಾಡಿದ್ದೆ ನಾನು. ಈವನ್ ರೀಸ್ನಿಂಗ್ ಬರ್ತಿದ್ರು ಸ್ವಲ್ಪ ಟೈಮ್ ತೊಗೊತದೆ, ಪ್ರಾಬ್ಲಮ್ ಆಗುತ್ತೆ ಅಂತಂದೇಳಿ ನಂಗೆ ಗೊತ್ತಿರೋ ಕಾರಣ ನಾನು ಯೂಶ್ವಲಿ ಪಜಲ್ಸಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಎಲ್ಲ ಪಜಲ್ಸು ಮಾಡಿದೆ. ಐ ಥಿಂಕ್ ಎಷ್ಟಿದ್ವು ಅಂತ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. 5 ಇದ್ವಾ 4 ಇದ್ವಾ ಪಜಲ್ಸು ಗೊತ್ತಿಲ್ಲ. ಅಷ್ಟು ಪಜಲ್ಸು ಮಾಡಿದೆ ನಾನು. ಯಾಕಂದರೆ ನನ್ನ ಮೇನ್ ಮೋಟೋನೇ ಅದೇ ಇರುತ್ತೆ. ಯಾಕಂದ್ರೆ ಪಜಲ್ಸಲ್ಲಿ ಟಿಕ್ ಮಾಡ್ಕೊಂಡು ಹೊಡೆದು ಬಿಡೋದು ಮಾರ್ಕ್ಸು. ಐ ಥಿಂಕ್ 1-2 ಕ್ವಶನ್ಸು ಸಿಂಗಲ್ ಲೈನ್ ಕ್ವಶನ್ಸ್ ಇದ್ವು. ಒಂದು ಯಾವುದೋ ಇನ್ಫರೆನ್ಸ್ ದೊಡ್ಡದು ಪ್ಯಾರಾಗ್ರಾಫ್ ಆಯಿತು ಕ್ವಶನ್ಸು. ಸೊ ನಾನು ಅದನ್ನ ಜಸ್ಟ್ ಓದೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇಟ್ಸ್ ಅ ವೇಸ್ಟ್ ಆಫ್ ಅ ಟೈಮ್. ಭಾಳ ಟೈಮ್ ಹಿಡಿತು. ಅದ್ರ ಸಲುವಾಗಿ ನಾನು ಅದನ್ನು ಓದೋಕ್ಕೆ ಹೋಗಲಿಲ್ಲ. ಸೊ ಅಟೆಂಪ್ಟ್ ಬಂದುಬಿಟ್ಟು ನಂದು ರೀಸ್ನಿಂಗಲ್ಲಿ ನನಗೆ ಡಿಸೆಂಟಾಗಿ ಅನಿಸಿತು. ಐ ಥಿಂಕ್ ಇಟ್ಸ್ 33 ಔಟ್ ಆಫ್ 40 ಕ್ವಶನ್ಸ್ ಐ ಅಟೆಂಪ್ಟೆಡ್ ಇನ್ ರೀಸ್ನಿಂಗ್. ಅದರೊಳಗಡೆ ಒಂದು ಮಷಿನ್ ಇನ್ಪುಟ್ ಔಟ್ಪುಟ್ ಬಿಟ್ಟಿದ್ದೀನಿ ನಾನು. ಇನ್ನೂ 2 ಕ್ವಶನ್ ಸಿಂಗಲ್ ಲೈನ್ ಕ್ವಶನ್ಸ್ ಏನೋ ಬಿಟ್ಟಿದ್ದೀನಿ. ಆ್ಯಂಡ್ ಅನದರ್ ಒನ್ ಥಿಂಗ್, ವಾಟರ್ ಮೆಲನ್ ಕ್ವಶನ್ಸ್, ಒಂದು ವಾಟರ್ ಮೆಲನ್ ಯಾವುದೋ ಗೊತ್ತಿಲ್ಲ, ನಂಬರ್ ಆಫ್ ಪಾಸಿಬಿಲಿಟೀಸು ಭಾಳ ಬರ್ತಿದ್ವು. ಆ್ಯಂಡ್ ದಟ್ ಕ್ವಶನ್ ಆಲ್ಸೋ ಐ ಥಿಂಕ್ ಪಾಸಿಬಿಲಿಟೀಸ್ ಬಂದಿದ್ದರು. ನನಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರೋ ಕಾರಣ ಸ್ವಲ್ಪ ಗೊತ್ತಾಗಿತ್ತು ಯಾವ ರೀತಿ ಮಾಡಬೇಕಂತಂದೇಳಿ. ಫಾರ್ಚುನೇಟ್ಲಿ ದಟ್ ಈಸ್ ಆಲ್ಸೋ ವರ್ಕ್ಡ್ ಫಾರ್ ಮೀ. ಆ್ಯಂಡ್ ನನಗೆ ಭಾಳ ಜಲ್ದಿನೇ ಅದು ಪಾಸಿಬಿಲಿಟಿ ಬಂತು. ಆ್ಯಂಡ್ ಎಲ್ಲ ರೀಸ್ನಿಂಗಲ್ಲಿ ಚೆನ್ನಾಗಿ ಆಯಿತು. ಆ್ಯಂಡ್ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಬಂದರೆ ನನಗೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಕೇಳಿದಾಗ ಸ್ವಲ್ಪ ಜನ ಏನಂದರೆ ಮಾಡರೇಟ್ ಅಂದರು. ಬಟ್ ಫಾರ್ ಮೀ ಇಟ್ ವಾಸ್ ಲೈಕ್ ಅ ವೆರಿ ಈಸಿ ಕ್ವಶನ್, ಫಾರ್ ಅ ಈಸಿ ಪೇಪರ್. ಎದಕ್ಕಂದರೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಈಸಿ ಅಂತ ನನಗೆ ಎದಕ್ಕೆ ಅನಿಸ್ತದೆ, ನಾನು ಸ್ಪೀಡ್ ಅದೇನೋ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಭಾಳ ಈಸಿ ಅನಿಸ್ತು. ಐ ಥಿಂಕ್ 40 ಮಾಡ್ಬೋದಿತ್ತು ನಾನು. ಸ್ವಲ್ಪ ನಡಬರ್ಕೆ ಒಂದು ಸ್ವಲ್ಪ 1-2-3 ತಲೆ ಟೈಮ್ ವೇಸ್ಟ್ ಮಾಡಿದ ಕಾರಣ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅವೆರಡು ಲಾಸ್ಟಿಗೆ ನಾನು 2 ಸಿಂಗಲ್ ಕ್ವಶನ್ಸ್ ಇದ್ವು, ಅವನ್ನು ನೋಡಿದಾಗ ಭಾಳ ಈಸಿನೇ ಇದ್ವು, ಮಾಡ್ಬೋದಿತ್ತು. ಸೊ ಐ ಥಿಂಕ್ ಐ ಮೇಡ್ 38 ಔಟ್ ಆಫ್ 40. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ 39 ಮಾಡಿದೆ 38 ಮಾಡಿದೆ ಅಂತಂದೇಳಿ. ಒಂದು ಮಾರ್ಕೆಸ್ ರೀಡ್ ಏನಾದರೂ ಹೊಡೆದಿದ್ದೆ ಏನೋ ಗೊತ್ತಿಲ್ಲ. ನಾನು 39 ಆಗಿದ್ದು ಅಂದ್ಕೊಂಡಿದ್ದೆ. ಒಂದು ಕ್ವಶನ್ ಏನೋ ಬಿಟ್ಟಿನ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಅದು ಏಜ್ ರಿಲೇಟೆಡ್ ಕ್ವಶನ್ ಅನಿಸುತ್ತೆ, ಅದು ಒಂದು ಅದೇ ಬಿಟ್ಟಿದ್ದೇನೆ ಅನಿಸುತ್ತೆ. ಇನ್ನೊಂದು ಮಾರ್ಕೆಸ್ ರೀಡ್ ಏನಾದರೂ ಹೊಡೆದಿದ್ದೇ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ 38 39 ಅಂತ. ಕಂಪ್ಯೂಟರಲ್ಲಿ 38 ಅಂತ ತೋರಿಸ್ತು, ನಾನು 39 ಅಂದ್ಕೊಂಡಿದ್ದೆ. ಮೇ ಬಿ ಮಾರ್ಕೆಸ್ ರೀಡನ್ನು ಅದನ್ನು ಆ್ಯಡ್ ಮಾಡಬೇಕೇನೋ ಗೊತ್ತಿಲ್ಲ. ಸೊ 38 or 39 ಅನ್ನೋ ಆಗಿತ್ತು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡು. ದೆನ್ ಇಂಗ್ಲೀಷ್ ಕ್ವಶನ್. ಇಂಗ್ಲೀಷ್ ನನಗೆ ಸ್ವಲ್ಪ ಮಾಡರೇಟ್ ಅನಿಸ್ತು, ಮಾಡರೇಟ್. ಆ್ಯಂಡ್ ಸ್ವಲ್ಪ ನಾನು ನಂತರಕ್ಕೆ ಯಾವುದು ಯೂಶ್ವಲಿ ನಾನು ಏನು ಮಾಡ್ತಿದ್ದಂದರೆ ಇಂಗ್ಲೀಷಲ್ಲಿ ಅಪ್ರೋಚಲ್ಲಿ ಇದು ಯಾವುದು ಪ್ಯಾರಾಜಂಬಲ್ ಇರುತ್ತಲ್ಲ, ಪ್ಯಾರಾಜಂಬಲ್ ಕ್ವಶನ್ನ ನಾನು ಯಾವಾಗಲೂ ಲಾಸ್ಟಿಗೆ ಮಾಡ್ತಿದ್ದೆ. ಈ ಸಾರಿ ಅದು ಸೆಕೆಂಡ್ ಓಪನ್ ಆಗಿಬಿಡ್ತು ನನಗೆ. ಒಂದು ಪ್ಯಾರಾಗ್ರಾಫ್ ಬಂದಿತ್ತು 5 ಕ್ವಶನ್ಸ್ 4 ಕ್ವಶನ್ಸು. ಅದಾದಮೇಲೆ ನೆಕ್ಸ್ಟು ಅದು ಸೆಕೆಂಡ್ ಓಪನ್ ಆಗಿಬಿಡ್ತು. ನಾನು ಹಾಗೆ ಮಾಡೋಣ ಅಂತಂದೇಳಿ ಮಾಡೋಕೆ ಹೋಗ್ಬಿಟ್ಟೆ, ಸ್ವಲ್ಪ ಅಲ್ಲೇ ಸ್ಟಕ್ ಆಗಿಬಿಟ್ಟೆ ನಾನು. ಸೊ ಅಲ್ಲಿ ಸ್ಟಕ್ ಆದ ಕಾರಣ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಸೊ ಗಡಿಬಿಡಿಯಲ್ಲಿ ನೆಕ್ಸ್ಟು ಸ್ಪೀಡಾಗಿ ಮೇಕಪ್ ಮಾಡಿದೆ ಒಳ್ಳೆ. ಬಟ್ ಸ್ಟಿಲ್ ಸ್ವಲ್ಪ ಗಡಿಬಿಡಿಯಲ್ಲಿ ಹಾಕಿದ್ದೀನಿ. ಅದೇ ಸ್ವಲ್ಪ ಭಯ ಇದೆ, ಎಲ್ಲಾದರೂ ರಾಂಗ್ ಆಗಿದ್ದಾವ ಏನು ಅಂತಂದೇಳಿ ಗೊತ್ತಿಲ್ಲ.
ಬಟ್ ಕೆಲವೊಂದು ಸ್ವಲ್ಪ ಗೆಸ್ ಮೇಲೇನೂ ಹಾಕಿದ್ದೀನಿ, ನೋಡೋಣ. ಇಂಗ್ಲೀಷ್ ಯೂಶ್ವಲಿ ನಾನು ನಂಬೋಕ್ಕೂ ಆಗಲ್ಲ ನನ್ನ ಸ್ಕೋರು, ಯಾಕಂದರೆ ಬಟ್ ಲೋ ಅಂತ ಬರಲ್ಲ, ಮಾಡ್ರೇಟ್ ಆದರೂ ಬರುತ್ತೆ ಇಂಗ್ಲೀಷು, ಮಾಡ್ರೇಟ್ ಆಗಿ ಸ್ಕೋರ್ ಆದರೂ ಬರ್ತವೆ, ಯಾಕಂದರೆ ಕಂಪ್ರೆನ್ಷನ್ ಚೆನ್ನಾಗಿದೆ ನಮ್ಮದು. ಯಾ ನೋಡೋಣ, ಬಟ್ ಗೆಸ್ ಮಾಡೋಕ್ಕಾಗಲ್ಲ ಎಷ್ಟು ಬರುತ್ತೆ ಅಂತ, ಬಟ್ ಮ್ಯಾಕ್ಸಿಮಮ್ ಅಂತ ಬರಲ್ಲ. ಬಟ್ ನನ್ನ ಅಟೆಂಪ್ಟ್ ಮಾತ್ರ ಇಂಗ್ಲೀಷಲ್ಲಿ ಯಾವಾಗಲೂ ಮ್ಯಾಕ್ಸಿಮಮ್ ಇರ್ತವೆ, ಯಾಕಂದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಮಾರ್ಕ್ ಕೊಟ್ಟಾಗೆಲ್ಲ, ನಾನು ಔಟ್ಪುಟ್ ಜಾಸ್ತಿ ಬರೋದು ಯಾವಾಗಂದರೆ ನಾನು ಅಟೆಂಪ್ಟ್ ಭಾಳ ಮಾಡಿದಾಗ ಇಂಗ್ಲೀಷು. ಸೊ ಅದಕ್ಕೆ ಭಾಳ ನೆಗೆಟಿವ್ ಆಗಲ್ಲ, ಆಗ್ತವೆ ಬಟ್ ಡೀಸೆಂಟಾಗಿ, ಬಟ್ ಔಟ್ಪುಟ್ ಜಾಸ್ತಿ ಬರೋದು, ಜಾಸ್ತಿ ಮಾರ್ಕ್ಸ್ ಬರೋದಂದರೆ ನಾನು ಭಾಳ ಅಟೆಂಪ್ಟ್ ಮಾಡಿದಾಗ ಇಂಗ್ಲೀಷು. ಸೊ ಯಾ ಐ ಥಿಂಕ್ ಐ ಅಟೆಂಪ್ಟೆಡ್ ಇನ್ ಇದನ್ನು 38/40 39 ಗೊತ್ತಿಲ್ಲ ನನಗೆ, ಯಾಕಂದರೆ ಇಲ್ಲಿನೂ ಏನಾದರೂ ಒಂದು ಮಾರ್ಕೆಟ್ಸ್ ರೀಡ್ ಹೊಡೆದಿದ್ದೇನೆ ಅಂತ ನನಗೆ ಲಾಸ್ಟಿಗೆ ನೋಡುವಾಗ 39 ಅಟೆಂಪ್ಟೆಡ್ ಅಂತ ಅನ್ಸಕತ್ತಿತ್ತು, ಬಟ್ ಲಾಸ್ಟಿಗೆ ಪೇಜಲ್ಲಿ ನೋಡುವಾಗ 38 ಅಂತ ತೋರಿಸ್ತು, ಗೊತ್ತಿಲ್ಲ. ಮೇ ಬಿ ಮಾರ್ಕೆಟ್ಸ್ ರೀಡ್ ಅಂತ ಸಪ್ರೇಟು ಒಂದು ಸೆಕ್ಷನ್ ತೋರಿಸ್ತಿತ್ತು ಏನೋ, ನಾನು ಅಬ್ಸರ್ವ್ ಮಾಡಲಿಲ್ಲ ಅದನ್ನಷ್ಟು, ಯಾಕಂದರೆ ನನ್ನ ಕ್ಯಾಮ್ರಾದ ಸ್ವಲ್ಪ ಅದು ವರ್ಕ್ ಆಗೋದಿದ್ದಿಲ್ಲ, ಸ್ವಲ್ಪ ಅದೇ ಪ್ರಾಬ್ಲಮ್ ಆಗಿತ್ತು, ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ನಾನು. ಅದಾದಮೇಲೆ ನೆಕ್ಸ್ಟು ಓಕೆ ಇಂಗ್ಲೀಷ್ ಆ ಥರ ಆಯಿತು. ನೆಕ್ಸ್ಟು ಕಂಪ್ಯೂಟರ್ ವಾಸ್ ವೆರಿ ಈಸಿ ಆನ್ ಸೈಡ್. ಐ ಥಿಂಕ್ 40ಕ್ಕೆ 40 ಮಾಡಿದ್ದೀನಿ ನಾನು ಕಂಪ್ಯೂಟರ್ ಏನು ನನಗೇನು ವೆರಿ ಟಫ್ ಅನಿಸ್ಲಿಲ್ಲ. ಅದಕ್ಕೆ ಅಲ್ಲೇ ಒಂದು 3-4 ಕ್ವಶನ್ ಅಷ್ಟೇ ಒಂದು ಗೆಸ್ ಮೇಲೆ ಹಾಕಿದ್ದು, ಬಟ್ ಅಂಥ ಏನು ಪ್ರಾಬ್ಲಮ್ ಹಿಂದೆಲ್ಲ ಕಂಪ್ಯೂಟರು. ಆ್ಯಂಡ್ ಜನರಲ್ ಅವೇರ್ನೆಸ್ನ ಇವರು ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಎದಕ್ಕೆ ಇಡ್ತಾರೆ ಏನೋ ಗೊತ್ತಿಲ್ಲ ನನಗೆ, ಅದಕ್ಕೆ ಗೊತ್ತಾ, ದ ಮೋಸ್ಟ್ ಆಫ್ ದ ಕ್ವಶನ್ಸ್ ವೇರ್ ನಾಟ್ ಫ್ರಮ್ ದ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಅಟ್ ಆಲ್. ನೋಡಿ ಏನಂದರೆ ಐ ಥಿಂಕ್ ಇವ್ರು ಸುಮ್ಮನೆ ಏನಂದರೆ ನಾರ್ಮಲ್ ಆಗಿ ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಅಂತ ಇಟ್ಬಿಟ್ರೆ ಸಾಕು, ಸುಮ್ಮನೆ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಇಡ್ತಾರೆ ಅನಿಸುತ್ತೆ. ಯಾಕೆಂದರೆ ಸ್ಟ್ಯಾಟಿಕ್ ಜಿ ಕೆ ಕ್ವಶನ್ಸೇ ಇದು ಭಾಳ, ಸ್ಟ್ಯಾಟಿಕ್ ಜಿ ಕೆ ಕ್ವಶನ್ಸೇ ಐ ಥಿಂಕ್ ಅರೌಂಡ್ 95% ಕ್ವಶನ್ಸ್ ಆಫ್ ಸ್ಟ್ಯಾಟಿಕ್ ಜಿ ಕೆ. ಆ್ಯಂಡ್ ನನಗೆ ಎಸ್ಪೆಷಲಿ ಜಿಯೋಗ್ರಫಿ ಬೇಸ್ಡ್ ಕ್ವಶನ್ಸು. ನೀವು ಯಾರಾದರೂ ಎಸ್ ಎಸ್ ಸಿಗೆ ಓದಿದರೆ ಸ್ವಲ್ಪ ಈಸಿಯಾಗಿ ಗೊತ್ತಾಗುತ್ತೆ. ನಾನು ಸ್ವಲ್ಪ ಎಸ್ ಎಸ್ ಸಿಗೆ ಓದಿರೋ ಕಾರಣ ಇಲ್ಲಿ ಸ್ವಲ್ಪ ಹೆಲ್ಪ್ ಆಯಿತು, ಬಟ್ ಸ್ಟಿಲ್ ಬಟ್ ಅದು ಆ್ಯಕ್ಚುಲಿ ಏನಾಗಿಬಿಟ್ಟದೆ ಅಂದರೆ ನನಗೆ ಎಸ್ಪೆಷಲಿ ಬ್ಯಾಂಕಿಂಗ್ ಅವನು ನನಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಔಟ್ಪುಟ್ ಕೊಡಲ್ಲ ಇದು ಅಂತಂದರೆ, ಆ್ಯಕ್ಚುಲಿ ಅದಕ್ಕೆ ಆ ಥರ ಆಗಿಬಿಡೋದೆ. ಆಲ್ಮೋಸ್ಟ್ ಎಲ್ಲ ಪೇಪರ್ಸು ಓದಿಯರಾದರೂ ಅಷ್ಟೇ ಎಲ್ಲ ಸ್ಟ್ಯಾಟಿಕ್ ಜಿ ಕೆ ಮೇಲೆ ಒಂಥರ ಪೇಪರ್ ತೆಗಿತಿದ್ದಾರೆ, ಜನರಲ್ ಆಗಿ ಪೇಪರ್ ಇರುತ್ತೆ, ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸೇ ಬಹಳ ಕಡಿಮೆ ಆಗಿಬಿಟ್ಟಿದ್ದಾವೆ. ಆ್ಯಂಡ್ ದೆನ್ ಸಾರಿ ಅಟೆಂಪ್ಟ್ಸ್ ಹೇಳಿಲ್ವಲ್ಲ ಇಲ್ಲಿಗೆ, ಇದರೊಳಗಡೆ ಅಟೆಂಪ್ಟ್ಸ್ ನಾನು ಐ ಥಿಂಕ್ ಇನ್ ಜನರಲ್ ಅವೇರ್ನೆಸ್ ಐ ಥಿಂಕ್ ಇಟ್ ಈಸ್ ಅರೌಂಡ್ 31 or 32, ಐ ಥಿಂಕ್ 32 ಅನಿಸುತ್ತೆ, 32 ಮಾಡಿದ್ದೀನಿ. ಎದಕ್ಕಂದರೆ ನಾನು ಅಟೆಂಪ್ಟ್ ಮಾಡ್ತೀನಿ ಬ್ಯಾಂಕಿಂಗ್ ಅವೇರ್ನೆಸ್ಸಲ್ಲಿ. ಒಂದು ನಿಮಿಷ ಇರಿ. ಅಟೆಂಪ್ಟ್ ಮಾಡ್ತೀನಿ ನಾನು ಬ್ಯಾಂಕಿಂಗ್ ಅವೇರ್ನೆಸ್ಸಲ್ಲಿ. ನನಗೆ ಆಲ್ಮೋಸ್ಟ್ ನೆಗೆಟಿವ್ ಮೇಲೆ ಅಷ್ಟು ಭಯ ಇರಲ್ಲ. ಇಟ್ ಈಸ್ ಆಲ್ಸೋ ನಾನು ಅಬ್ಸರ್ವ್ ಮಾಡಿದ್ದು ನನ್ನ ಪ್ಯಾಟರ್ನು, ಯಾವಾಗಲೂ ಮಾರ್ಕ್ ಬರೆಯುವಾಗ ಜಾಸ್ತಿ ಯಾವಾಗ ಬರ್ತಾವಂದರೆ ನಾನು ಅಟೆಂಪ್ಟ್ ಜಾಸ್ತಿ ಮಾಡಿದಾಗ. ಇದಕ್ಕಂದರೆ ನೆಗೆಟಿವ್ ಓಕೆ ಆಗ್ತವೆ ಇಲ್ಲನಲ್ಲ, ಬಟ್ ದಟ್ ಈಸ್ ವೆರಿ ಕಡಿಮೆ ನೆಗೆಟಿವ್ ಆಗೋದು 0.25, ಬಟ್ ಔಟ್ಪುಟ್ ಭಾಳ ಬರುತ್ತೆ. ಒಂದು ಕ್ವಶನ್ ಎಲ್ಲಾದರೂ ಕರೆಕ್ಟ್ ಆದರೆ ಸಾಕು, 4 ಕ್ವಶನ್ ನೆಗೆಟಿವ್ ಆಗಿದ್ರು ಅದು ಮೇಕಪ್ ಮಾಡುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಸೊ ಆ ಥರ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೀನಿ ನಾನು ನಂದು ಬರೆಯುವಾಗ, ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಬಟ್ ಸ್ಟಿಲ್ ಸ್ವಲ್ಪ ಗೆಸ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ನಾನು ಕೆಲವೊಂದು ಕ್ವಶನ್ಸಲ್ಲಿ ನಾನು ಲಾಸ್ಟಿಗೆ ಆಲ್ಮೋಸ್ಟ್ ಎಲ್ಲ ಎಲಿಮಿನೇಟ್ ಆಗ್ತಿದ್ವು ಆಪ್ಷನ್ಸ್, ಓನ್ಲಿ 2 ಆಪ್ಷನ್ಸ್ ಲೆಫ್ಟ್ ಆಗ್ತಿದ್ವು. ಸೊ ಆ ಟೈಪಲ್ಲಿ ನಾನು ಗೆಸ್ ಮಾಡಿ ಹಾಕಿದ್ದೀನಿ. ರಿಸ್ಕ್ ತಗೊಳ್ಳೇಬೇಕು, ಯಾಕಂದರೆ ಇರೋ 10 ವೇಕೆನ್ಸೀಸ್ ನಮಗೆ, ಸೊ ರಿಸ್ಕ್ ತಗೊಳ್ಳೇಬೇಕು, ಸೊ ರಿಸ್ಕ್ ತಗೊಂಡಿದ್ದೀನಿ. ಐ ಥಿಂಕ್ ಓವರ್ ಆಲ್ ಮೈ ಅಟೆಂಪ್ಟ್ಸ್ ಲೈಕ್ ರೀಸ್ನಿಂಗಲ್ಲಿ ನಾನು 33 ಮಾಡಿದ್ದೀನಿ, ಕ್ವಾಂಟಲ್ಲಿ 38 ಹಿಡಿಯೋಣ, ಗೊತ್ತಿಲ್ಲ ನನಗೂ ಅದು 39 ಆಗುತ್ತೋ, ಇನ್ನು ಮಾರ್ಕೆಸ್ ರೀಡ್ ಹೊಡೆದು ಕೌಂಟ್ ಆಗುತ್ತೋ ಇಲ್ಲ ಅಂತಂದು. ಅದಾದಮೇಲೆ ಇಂಗ್ಲೀಷಲ್ಲಿನೂ ಅದೇ ಸೇಮ್ 38 ಹಿಡಿಯೋಣ. ಅದಾದಮೇಲೆ ನೆಕ್ಸ್ಟು ಯಾವುದು ಇನ್ನೂ ಒಂದು ಕಂಪ್ಯೂಟ್ರಲ್ಲಿ 40/40 ಆ್ಯಂಡ್ ದಿಸ್ ಒನ್ ಈಸ್ 32/40. ಐ ಥಿಂಕ್ ನಾನು 180 ಆಗಿದ್ದು, ಸೊ 8 to 2 ಐ ಥಿಂಕ್ ಹಂಗಂದರೆ ಮೋಸ್ಟ್ಲಿ ಟೋಟಲ್ ಎಷ್ಟಾದರೂ ಇವು ಐ ಥಿಂಕ್ ಇದು 31 ಆಗಿತ್ತು ಅನಿಸುತ್ತೆ, ಮೋಸ್ಟ್ಲಿ ಪಕ್ಕ ನೆನಪಿಲ್ಲ ನನಗೆ, 31, 32. ಸೊ ಟೋಟಲ್ 180 ಏನೋ ಆಗಿದ್ವು ಅಟೆಂಪ್ಟ್ಸ್ 200ಗೆ. ಐ ಥಿಂಕ್ ಇಟ್ಸ್ ಅ ಗುಡ್ ಅಟೆಂಪ್ಟ್ಸ್. ನನಗೆ ಈ ಕ್ವಾಂಟಲ್ಲಿ ರೀಸನಿಂಗಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಪಕ್ಕ ಬರ್ತವೆ. ಆ್ಯಂಡ್ ದಿಸ್ ಈಸ್ ನಾ ಗೆಸ್ ಮಾಡೋಕ್ಕಾಗಲ್ಲ, ಬಟ್ 25+ ಅಂತೂ ಬರ್ತವೆ ಅಂತ ಅಂದ್ಕೊಂಡಿದ್ದೀನಿ, ಆರಾಮ್ ಪ್ರಾಬ್ಲಮ್ ಏನಾಗಲ್ಲ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್, ಆರಾಮ್ ಬರುತ್ತೆ, ಇಟ್ಸ್ ಆಲ್ಸೋ ಓಕೆ. ಆ್ಯಂಡ್ ದಿಸ್ ಈಸ್ ಗೆಸ್ ಮಾಡೋಕ್ಕಾಗಲ್ಲ ಹೇಗಾಗುತ್ತೆ ಅಂತಂದೇಳಿ, ಬಟ್ ನೋಡೋಣ ಹೇಗಾಗುತ್ತೆ ಅಂತಂದೇಳಿ. ಆ್ಯಂಡ್ ದಿಸ್ ಈಸ್ ಮೈ ಅಟೆಂಪ್ಟ್ಸ್ ಆ್ಯಂಡ್ ಫೆಲ್ಟ್ ಲೈಕ್ ಇಟ್ ವಾಸ್ ಅ ವೆರಿ ಗುಡ್ ಪೇಪರ್ ಆ್ಯಂಡ್ ಸ್ವಲ್ಪ ಈಸಿ ಸೈಡ್ ಇತ್ತು. ಅದೇ ಸ್ವಲ್ಪ ಪ್ರಾಬ್ಲಮ್ ಆಗೋದು, ಸಮ್ಟೈಮ್ಸ್ ಭಾಳ ಈಸಿ ಇದ್ದರೆ ಎಲ್ಲರೂ ಅಟೆಂಪ್ಟ್ ಮಾಡಿಬಿಡ್ತಾರೆ.
ಸೊ ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್, ಯಾರ್ಯಾರೆಲ್ಲ ಬರ್ತಿದ್ದೀರಾ. ಹಾಗೆ ನೆಕ್ಸ್ಟ್ ಈಗ ರೀಸೆಂಟಾಗಿ ಎಸ್ ಬಿ ಐ ಪಿ ಒ ಬಿಡ್ತಾರೆ ಈಗ. ನೆಕ್ಸ್ಟ್ ಐ ಥಿಂಕ್ ಇದೇ ಮಂತಲ್ಲಿ ಐ ಪಿ ಪಿ ಎಸ್ ಪಿ ಒ ಎಸ್ ಬಿ ಐ ಪಿ ಒ ಬಿಡ್ಬೋದು. ಐ ಪಿ ಪಿ ಎಸ್ ಪಿ ಒ ಲೇಟಾಗಿ ಬರ್ಬೋದು ಸ್ವಲ್ಪ. ಎಸ್ ಬಿ ಐ ಪಿ ಒ ಬಿಡ್ತಾರೆ. ನೋಡೋಣ ಎಸ್ ಬಿ ಐ ಪಿ ಒಗೆ ಪ್ರಿಪೇರ್ ಆಗೋಣ. ಆ್ಯಂಡ್ ಇದು ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಬಂದಾಗ ಕೂಡ ಹೇಳ್ತೀನಿ. ಆ್ಯಂಡ್ ಸ್ಕೋರ್ ಕಾರ್ಡು ಪ್ರಿಲಿಮ್ಸ್ ಏನಾದರೂ ಬಂದರೆ ಅದನ್ನು ಶೇರ್ ಮಾಡ್ತೀನಿ, ಯಾಕೋ ಅಂದರೆ ಇನ್ನೂ ಬಿಟ್ಟಿಲ್ಲ ಅವರು. ಸೊ ಫೈನಲಿ, ಆ್ಯಂಡ್ ದಿಸ್ ಈಸ್ ಮೈ ಪೇಪರ್, ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ದ್ಯಾಟ್ಸ್ ಇಟ್.